ಓಂ ಜೈ ಶ್ರೀರಾಮ್. ಯಾವ ಸಂಬಂಧವಾದರೂ ವಿಚ್ಛೇದನಕ್ಕೆ ಮುಖ್ಯ ಕಾರಣ ಹಣವೇ ಆಗಿದೆ. ಉಳಿದ ಕಾರಣಗಳಿಗೆಲ್ಲ ತುಚ್ಛವಾಗಿಯೇ ಕಾಣಿಸುತ್ತೆ. ತಾಯಿ ಮಗ, ತಂದೆ ಮಗ, ಅಕ್ಕ ತಂಗಿ, ಅಣ್ಣ ತಮ್ಮ, ಪತಿ ಪತ್ನಿ ಸಂಬಂಧವೆಲ್ಲ ಹಣದ ಕಾರಣಕ್ಕೆ ಮುರಿತಾ ಇದ್ದೇವೆ. ಹಣ ಮುಖ್ಯ ಕಾರಣವಾಗಿದೆ. ಸಂಬಂಧಗಳು ಅತಿ ಕಡಿಮೆಯೇ ಇವೆ. ಆದರೆ ಈ ಕಾಲದಲ್ಲಿ ಹಣದ ಕಾರಣಕ್ಕೆ ಮುರಿಯುವ ಸಂಬಂಧಗಳೇ ಹೆಚ್ಚು. ಇತ್ತೀಚೆಗೆ ಹಲವಾರು ನನ್ನನ್ನು ಕೇಳ್ತಾ ಇದ್ದಾರೆ, ಪತಿ ಪತ್ನಿ ಇಬ್ಬರು ಮರಳಿ ಒಟ್ಟಾಗಿ ನೆಮ್ಮದಿಯಾಗಿ ಇರಬೇಕಂತಂದ್ರೆ ಏನ್ ಮಾಡಬೇಕು? ಈ ಬಾಂಧವ್ಯಗಳನ್ನು ಉಳಿಸಿಕೊಳ್ಳಲು ನಮ್ಮ ಶ್ರಮ ಬೇಕು, ಜೊತೆಗೆ ದೇವರ ಆಶೀರ್ವಾದನೂ ಇರಬೇಕು. ನಮ್ಮ ಶ್ರಮ ಏನು ಅಂತಂದ್ರೆ, ಒಂದು ಹುಡುಗಿ ನಮ್ಮ ಮನೆಯವಳಾಗಿ ಬಂದಾಗ ಆಕೆಯನ್ನು ನಾವು ಅವಮಾನಿಸದೆ ಮಗಳಂತೆಯೇ ನೋಡಬೇಕು. ಕೆಟ್ಟದಾಗಿ ಮಾತನಾಡಬಾರದು. ಅಂಥ ಮಾತುಗಳು ನಮಗೆ ಸರಳವಾಗಿ ತೋರಿದರೂ ಕೂಡ ಆಕೆಗೆ ಆ ಮಾತುಗಳು ನೋವನ್ನುಂಟು ಮಾಡ್ತವೆ. ಒಂದ್ಸಲ ಹೇಳಿದ್ರೆ ಪರವಾಗಿಲ್ಲ, ಎರಡನೇ ಸಲವೂ ಏನೋ ಸಹಿಸ್ಬೋದು. ಆದರೆ ಬದುಕಿನ ಕಾಲಮಾನವೆಲ್ಲ ತೊಂದರೆ ಕೊಡ್ತಾ ಇದ್ರೆ, ಹೀಗೆ ಅವರು ಕೂಡ ತೊಂದರೆ ಅನುಭವಿಸ್ತಾ ಇದ್ರೆ ಆಕೆಗೆ ಬೇಸರವಾಗಿ ಈ ಸಂಬಂಧವೇ ಬೇಡ ಅಂತಲೇ ತೀರ್ಮಾನಕ್ಕೆ ಬರ್ಬೋದು. ಆ ಸಮಯದಲ್ಲಿ ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಳ್ಬೇಕು. ಪತಿಯನ್ನು ನಂಬಿಕೊಂಡು ಬಂದವಳಲ್ಲವೇ, ಈ ಮಾತು ಏಕೆ ಬೇಕು ಎಂದು ಪತಿ ಯೋಚಿಸಬೇಕು. ಪತ್ನಿಯೂ ಈ ಸಂಬಂಧ ಶಾಶ್ವತವಲ್ಲವೇ, ಒಮ್ಮೆ ಮನ್ನಿಸಿಬಿಡೋಣ ಎಂದು ಯೋಚಿಸಬೇಕು. ಇಂತಹ ಅರ್ಥ ಮಾಡಿಕೊಳ್ಳುವ ಮನೋಭಾವನೆ ಇಲ್ಲದೇ ಇದ್ರೆ ಅನೇಕ ಜಗಳಗಳು ಉಂಟಾಗ್ತವೆ. ಇತ್ತೀಚೆಗೆ ಮದುವೆಯಾಗಿ 30 ವರ್ಷವಾದ ದಂಪತಿಗಳು ಕೂಡ ವಿಭಜನೆ ಆಗ್ತಾ ಇದ್ದಾರೆ. ಇದನ್ನೆಲ್ಲ ತಪ್ಪಿಸೋದಕ್ಕೆ ಪತಿ ಪತ್ನಿ ಇಬ್ಬರು ಒಮ್ಮೊಮ್ಮೆ ಕುಳಿತು ಮಾತನಾಡಬೇಕು. ಇದರಿಂದ ಎಲ್ಲ ಸಮಸ್ಯೆಗಳು ಪೂರ್ಣವಾಗಿ ದೂರ ಆಗ್ತವೆ. ಯಾವಾಗಲೂ ಈ ಬರೀ ಮಾತಿನಿಂದ ದೂರ ಆಗ್ತವೆ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಆದರೆ ಉತ್ತಮವಾಗಬಹುದು ಅಂತ ಹೇಳ್ಬೋದು. ಆದರೆ ಮಾತನಾಡುವುದು ಕಷ್ಟ ಆಗುತ್ತೆ. ಏಕೆಂದರೆ ಈಗೋ ಅನ್ನೋದು ಅಡ್ಡಿಯಾಗುತ್ತೆ. ಯಾರು ಒಂದು ಹೆಜ್ಜೆ ಹಿಂದೆ ಹಿಕ್ಕಲು ಇಚ್ಛೆ ಪಡೋದಿಲ್ಲ. ಹೀಗಾಗಿ ಕುಳಿತು ಮಾತುಕತೆ ನಡೆಯದೇ ವಿಚ್ಛೇದನ ಸಂಭಾವನೆ ಆಗ್ಬಿಡುತ್ತೆ. ವಿಚ್ಛೇದನ ಆದಾಗ ಮಕ್ಕಳ ಗತಿಯೇನು? ಮಕ್ಕಳು ಹೆಚ್ಚು ತೊಂದರೆ ಅನುಭವಿಸ್ತಾರೆ. ಅವರು ದೊಡ್ಡವರಾದರೂ ಕೂಡ ಅಥವಾ ಚಿಕ್ಕವರಾದರೂ ಕೂಡ ನನಗೆ ತಂದೆ ಇಲ್ಲ, ತಾಯಿ ಇಲ್ಲ ಎಂಬ ಭಾವನೆ ಅವರಲ್ಲಿ ತೀವ್ರ ನೋವು ಉಂಟು ಮಾಡುತ್ತೆ. ದೊಡ್ಡ ಮಕ್ಕಳಾದರೂ ಯಾಕೆ ಇದೆಯಲ್ಲ, ಪತಿ ಪತ್ನಿಯಲ್ಲೇ ಶಾಂತಿ ಇಲ್ದಿದ್ರೆ ನಾವೇನು ಸಾಧಿಸೋಣ ಎಂದು ಚಿಂತೆ ಮಾಡ್ತಾರೆ. ಮಕ್ಕಳಲ್ಲಿ ಬರುವ ಈ ಬದಲಾವಣೆಗೆ 99% ಪತಿ ಪತ್ನಿಗಳೇ ಕಾರಣ ಆಗಿರ್ತಾರೆ. ಕೆಲವೊಂದು ವಿಷಯಗಳನ್ನು ನಿಗ್ರಹಿಸಿದರೆ ಜೀವನದ ಪ್ರಯಾಣ ಮುಂದುವರಿಸಬಹುದು. ಹೆಚ್ಚು ತಾಳ್ಮೆ ಇಡಲಾಗದ ಸ್ಥಿತಿಯೇ ಬಂದರೆ ಬೇರೇನೂ ಮಾಡೋಕ್ಕೆ ಆಗೋದಿಲ್ಲ. ಹೆಚ್ಚು ತಾಳ್ಮೆ ಇಟ್ಟರೆ ಎಲ್ಲವೂ ಚೆನ್ನಾಗಿಯೇ ಇರುತ್ತೆ. ಏಕೆಂದರೆ ಯಾರಿಗೆ ಯಾವಾಗ ಜೀವ ಉಳಿಯುತ್ತದೆ ಎಂಬುದು ಗೊತ್ತಾಗೋದಿಲ್ಲ. ನಾವು ಎಷ್ಟು ಬಲಿಷ್ಠ ದೊಡ್ಡವರು ಎನಿಸಿಕೊಂಡ್ರೂ ಕೂಡ ಶಕ್ತಿಯು ಕುಗ್ಗುತ್ತಾ ಇದ್ದಂತೆ, ವಯಸ್ಸಾಗ್ತಾ ಇದ್ದಂತೆ ಪತ್ನಿಯ ಮಹತ್ವ ಪತಿಗೆ, ಪತಿಯ ಮಹತ್ವ ಪತ್ನಿಗೆ, ತಾಯಿ ತಂದೆಗಳ ಮಹತ್ವ ಮಕ್ಕಳಿಗೆ, ಮಕ್ಕಳ ಮಹತ್ವ ತಾಯಿ ತಂದೆಗಳಿಗೆ ಅರ್ಥ ಆಗ್ತಾನೆ ಹೋಗುತ್ತೆ. ಈ ಕಾರಣದಿಂದಲೇ ಸಮಸ್ಯೆಗಳು ಬಂದಾಗ ಸಹನೆ ಇಟ್ಟು ಜಗಳಗಳನ್ನೆಲ್ಲ ಬದಿಗಿಟ್ಟು ಸಂಬಂಧ ಉಳಿಸೋದಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಭಗವಂತನ ಪಾದಗಳಲ್ಲಿ ಶರಣಾಗತಿ ಆಗಿದ್ರೆ ಈ ಸಮಸ್ಯೆಗಳಿಗೆ ಪರಿಹಾರದ ಮಾರ್ಗ ಕಂಡು ಬರುತ್ತೆ. ಪತಿ ಪತ್ನಿಗಳ ನಡುವೆ ಜಗಳಗಳನ್ನು ಆಡ್ತಾ ಇದ್ರೆ ಅವರನ್ನು ಸಮಾಧಾನ ಪಡಿಸಲು ಕೃಷ್ಣ ಮಂತ್ರ ಜಪಿಸಬೇಕು. ಗೋವಿಂದಾಯ ನಮಃ, ಅಚ್ಯುತಾಯ ನಮಃ, ಮಾಧವಾಯ ನಮಃ, ಗೋಪಿ ಪ್ರಿಯಾಯ ನಮಃ. ಈ ಮಂತ್ರಗಳನ್ನು ಪಠಿಸುತ್ತಾ ಹರೇ ಕೃಷ್ಣ ಮಂತ್ರವನ್ನು ನೆನೆಯುತ್ತಾ ಇರಬೇಕು. ಇದರಿಂದ ಜಗಳಗಳಿಗೆ ಪರಿಹಾರವಾಗಿ ಬಗೆಹರಿಯುವ ಮಾರ್ಗ ತೋರಬಹುದು. ಜೊತೆಗೆ ಶ್ರೀ ಸ್ವಾಧೀನ ವಲ್ಲಭಾಯ ನಮಃ ಎಂಬ ನಾಮವನ್ನು ದೇವರ ಮುಂದೆ ಕುಳಿತು 108 ಬಾರಿ ಜಪಿಸಬೇಕು. ಈ ಮಂತ್ರವನ್ನು ಜಪಿಸುತ್ತಾ ಇದ್ದರೆ ಪತಿ ಪತ್ನಿಗಳ ಮಧ್ಯೆ
ಸಮಸ್ಯೆಗಳು ದೂರ ಆಗ್ತವೆ. ಜೊತೆಗೆ ಸೌಂದರ್ಯ ಲಹರಿಯಲ್ಲಿ ಇರುವ ಒಂದು ಶ್ಲೋಕ ಇದೆ. ಅದರಲ್ಲಿರುವ ಈ ಶ್ಲೋಕ ಈ ರೀತಿ ಇದೆ. ಮಹಿಮೂಲಾಧಾರೆ ಕೆಮಪಿ ಪಣಿಪೂರೆ ಉತವಾಹಂ ಸ್ಥಿತಂ ಸ್ವಾದಿಷ್ಟಾನೆ ಹೃದಿ ಮರುತಮಾಕಾಶಮುಪರಿ ಮನೋಪಿ ಮಧ್ಯೆ ಸಕಲಮಪಿ ವಿದ್ವಂ ಕುಲಾಪಥಂ ಸಹಸ್ರಾರೆ ಪದ್ಮೆ ಸಹ ರಹಸ್ಯಪತ್ಯ ವಿಹಾರಸೆ. ಈ ಶ್ಲೋಕವನ್ನ ನಮ್ಮ ತಾಯಿಯಾದ ದೇವಿಯ ಮುಂದೆ ಕುಳಿತು ದಿನಕ್ಕೆ ಕನಿಷ್ಠ 21 ಬಾರಿ ಶಾಂತಿಯುತವಾಗಿ ಜಪಿಸಬೇಕು ಮತ್ತು ಅಮ್ಮನಿಗೆ ಪಾಯಸವನ್ನ ನಿತ್ಯ ನೈವೇದ್ಯವಾಗಿ ಅರ್ಪಿಸಬೇಕು. ಇದರಿಂದ ಮನಸ್ಸು ಶಾಂತ ಆಗುತ್ತೆ. ನಮ್ಮ ಮನಸ್ಸನ್ನು ಸದಾ ಪಾಸಿಟಿವ್ ಆಗಿ ಇರಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಹಾಗೆ ಮಾಡಿದರೆ ನಮ್ಮ ಪ್ರಯತ್ನಕ್ಕೆ ದೇವರ ಕೃಪೆ ಜೊತೆಗೂಡಿ ಪತಿ ಪತ್ನಿ ಇಬ್ಬರು ಶಾಂತಿಯಿಂದ ಒಟ್ಟಾಗಿ ಬದುಕೋದಕ್ಕೆ ಸಹಾಯ ಮಾಡುತ್ತೆ. ಆ ದೇವರು ಕೃಪೆ ತೋರ್ತಾನೆ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲ ಇಷ್ಟ ಆಯಿತು, ಉಪಯುಕ್ತ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ.